ಏನು 500 ವರ್ಷಗಳ ಲಕ್ಷಾಂತರ ಜನರ ಬಲಿದಾನಗಳಿಂದ ಕೋಟ್ಯಾಂತರ ರಾಮ ಭಕ್ತರು ಏನು ಈ ದಿನಕ್ಕೋಸ್ಕರ ಕಾಯ್ತಾ ಇದ್ರು. ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು ನಮ್ಮ ಇಡೀ ಪ್ರಪಂಚದ ರಾಮ ಭಕ್ತರಲ್ಲಿ ಅವರ ಏನು ಹುಮ್ಮಸ್ಸು ದ್ವಿಗುಣ ಆಗಿದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನು ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇದೆ, ಇಟಲಿ ಮೇಡಮ್ನ ಮೆಚ್ಚೋದಕ್ಕೋಸ್ಕರ ಸ್ಥಳೀಯವಾಗಿರ್ತಕ್ಕಂಥ ಅಧಿಕಾರಿಗಳು ಏನು ಹಿಂದೂ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ರು. ಎಲ್ಲೇ ಒಂದು ಮೆರವಣಿಗೆ ಮಾಡೋಕ್ಕೆ ಹೋದರೆ ಒಂದು ಬ್ಯಾನರ್ ಹಾಕಿದರೆ, ಒಂದು ಬಂಟಿಂಗ್ ಹಾಕಿದರೆ ಅದಕ್ಕೆಲ್ಲ ಪರ್ಮಿಷನ್ ಬೇಕು ಅಂತ ಹೇಳಿ ಹೊಸದಾಗಿ ಹಲವಾರು ತೊಂದರೆಗಳನ್ನು ಕೊಟ್ಟು ತದನಂತರನೂ ಏನು ಇವ್ರು ಅಂದ್ಕೊಂಡಿದ್ರೆ ಅದರ 10 ಪಟ್ಟು ರಾಮ ಭಕ್ತರು ಹೊರಗಡೆ ಬಂದು ಇವತ್ತು ಶ್ರೀರಾಮಚಂದ್ರ ಅಯೋಧ್ಯೆಯಲ್ಲಿ ಪ್ರತ್ಯಕ್ಷರಾಗಿದ್ದಾರೆ ಅನ್ನೋ ಒಂದು ಖುಷಿಯಲ್ಲಿ ಸಾಕ್ಷಾತ್ ರಾಮನೇ ಬಂದಿದ್ದಾರೆ ಅಂತ ತಿಳ್ಕೊಂಡಿರ್ತಕ್ಕಂಥ ನಾವೆಲ್ಲರೂ ಈ ದಿನಕ್ಕೋಸ್ಕರ ಈ ಜನ್ಮ ಇಷ್ಟಕ್ಕೆ ನಮಗೆ ಒಂಥರ ಸಾರ್ಥಕ ಅನಿಸ್ತಾ ಇದೆ. ಯಾಕಂದರೆ 1992ರಲ್ಲಿ ಅದಕ್ಕಿಂತನಿಂದನೂ ಅಯೋಧ್ಯೆ ರಾಮ ಮಂದಿರಕ್ಕಾಗಿ ಹೋರಾಟ ಮಾಡಿಕೊಂಡು ಲಕ್ಷಾಂತರ ಜನ ಬಲಿದಾನಗಳಾಗಿ ಇವತ್ತು ಸ್ವರ್ಗದಂತೆ ಇರ್ತಕ್ಕಂಥ ಅಯೋಧ್ಯೆ ಅದನ್ನು ನೋಡೋದಕ್ಕೆ ಕೋಟ್ಯಾಂತರ ಜನ ಇಡೀ ಪ್ರಪಂಚದಲ್ಲಿ ಕಾಯ್ತಾ ಇದ್ರು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲೂ ರಜೆ ಕೊಟ್ಟಿಲ್ಲ. ಆದರೂ ಸ್ವಯಂ ಪ್ರೇರಿತವಾಗಿ ಅವರ ಅಂಗಡಿ ಮುಖಂಡಗಳನ್ನು ಅವರೇ ಬಂದ್ ಮಾಡಿ ಶಾಲಾ ಮಕ್ಕಳು ಶಾಲೆಗೂ ಹೋಗದೆ ರಾಮನ ಪೂಜೆಯಲ್ಲಿ ರಾಮನ ಆರಾಧನೆಯಲ್ಲಿ ತೊಡ್ಕೊಂಡಿರ್ತಕ್ಕಂಥವ್ರು ನೋಡಿದರೆ ಇಟಲಿ ಮೇಡಮ್ಗೆ ಮತ್ತು ಆಲಿಬಾಬಾ 40 ದೊಂಗಲು ಈ ಟೋಟಲ್ ಟೀಮ್ ಏನಿದೆ ಅವ್ರಿಗೆ ಈಗಾಗಲೇ ನಮಗೆ ಎಲ್ಲ ಭಾರತ ದೇಶದಿಂದ ನಮ್ಗೆ ಗೇಟ್ ಪಾಸ್ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿ ಗೊತ್ತಾಗಿದೆ ಅವರು. ಅದಕ್ಕೆ ಸಿದ್ದರಾಮಯ್ಯನವರೇ, ನಿಮ್ಗೆ ಯಾವ ಟೈಮಲ್ಲಿ ಆ ಸಿದ್ದರಾಮಯ್ಯ ಅಂತ ಹೆಸರಿಟ್ಟರೆ ನಮಗಂತೂ ಗೊತ್ತಿಲ್ಲ. ಬಟ್ ನೀವು ರಾಮನಿಗೆ ವಿರೋಧಿ ರೀತಿಯಲ್ಲಿ ನಿಮ್ಗೆ ಆಹ್ವಾನ ಬಂದರೂ ನಾನು ಹೋಗಲ್ಲ ಅಂತ, ನಿಮ್ಮ ಇಟಾಲಿ ಮೇಡಮ್ಗೆ ಆಹ್ವಾನ ಬಂದ್ರೂ ಹೋಗಲ್ಲ ಅಂತ ಎಷ್ಟೋ ಜನ ನೀವು ಈ ಥರ ಹೇಳ್ಕೊಂಡು ಬಂದು ಇಷ್ಟ ಜನ ಹಿಂದೂಗಳು ನಿಮ್ಗೆ ಕೊಟ್ಟಾಗ್ತಾಯಿದ್ರು. ಅದನ್ನು ಕಳ್ಕೊಂಡ್ರಿ ನೀವು ಇವಾಗ. ಅದಕ್ಕೋಸ್ಕರ ಏನೋ ನೀವು ಪಾಪ ಮಾಡಿರೋ ಅಲ್ಲಿ ಹೋದರೆ ಸರಿ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಆ ಭಗವಂತ ನಿಮ್ಗೆ ಆ ಬುದ್ಧಿ ಕೊಟ್ಟನೇನೋ ಅಂತ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ದಯವಿಟ್ಟು ಹಿಂದೂಗಳು ತಂಟೆಗೆ ಬರಬೇಡಿ. ಈ ಭಾರತ ದೇಶ ಹಿಂದೂಸ್ತಾನ್, ಈ ದೇಶದಲ್ಲಿರ್ತಕ್ಕಂಥವರೆಲ್ಲ ಈ ಸಂವಿಧಾನ, ಇಲ್ಲಿನ ಹಿಂದೂ ಕ್ರೈಸ್ತರು ಮುಸ್ಲಿಮಾನರೆಲ್ಲ ನಾವೆಲ್ಲ ಒಟ್ಟಾಗಿ ಒಂದು ಅಣ್ಣ ತಮ್ಮದ ರೀತಿಯಲ್ಲಿ ಇರಬೇಕು. ಯಾರೇ ಮುಸ್ಲಿಮ್ಸರು ಇಲ್ಲಿ ಏನು ದುಬೈಯಿಂದ ಸೌದಿಯಿಂದ ಬಂದಿಲ್ಲ. ಯಾರು ಇಲ್ಲಿರ್ತಕ್ಕಂಥ ಕ್ರಿಶ್ಚಿಯನ್ಸು ಲಂಡನ್ನು ಮತ್ತು ಇಂಗ್ಲೆಂಡಿಂದ ಬಂದಿಲ್ಲ. ಎಲ್ಲ ಇಲ್ಲಿರ್ತಕ್ಕಂಥವ್ರು ನಮ್ಮವರೇ. ಒಂದಲ್ಲ ಒಂದು ಕಾಲದಲ್ಲಿ ಕನ್ವರ್ಟ್ ಆಗಿರ್ತಾರೆ. ನಾವೆಲ್ಲ ಅಣ್ಣ ತಮ್ಮಂದರು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಮುಸ್ಲಿಮ್ಸ್ MP ಒಬ್ರು ಹೇಳಿದ್ದಾರೆ, ನಮ್ಮ ತಾತ ಮುತ್ತಾತನ ಕಾಲದಿಂದ ನಾವೆಲ್ಲ ಹಿಂದೂಗಳು, ಯಾವಾಗ ನಾವು ಕನ್ವರ್ಟ್ ಆಗಿದ್ದೀರಿ, ನಾವು ರಾಮ ಭಕ್ತನು ಅಂತ ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಈ KGF ಇರ್ಬೋದು, ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರ, ದೇಶದಲ್ಲಿ ಇಡೀ ಪ್ರಪಂಚನೇ ರಾಮನ ಸ್ಮರಣೆಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಪಾಕಿಸ್ತಾನ ಏಜೆಂಟ್ಗಳಂತೆ ವರ್ತಿಸ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಅದು ದುರಾದೃಷ್ಟಕರ. ಭಗವಂತ ಶ್ರೀರಾಮಲೆಲ್ಲ ಇವರಿಗೆ ಒಳ್ಳೆ ಬುದ್ಧಿ ಕೊಡಲಿ. ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಯವರು ಈ ದೇಶದಲ್ಲಿ 3ನೇ ಬಾರಿಗೆ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ ಜನ ಎಲ್ಲ ತೀರ್ಮಾನ ಮಾಡಿರೋದ್ರಿಂದ ಇವತ್ತೇನು ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ ಆಯಿತು, ಎಲ್ಲ ಸಂತೋಷವಾಗಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತೇನು ಎಲ್ಲ ಮೆರವಣಿಗೆಗಳು ಇನ್ನೊಂದು ಮತ್ತೊಂದು ನಡೀತಾ ಇದೆ. ನಾನು ಇಲಾಖೆವರೆಗೂ ಹೇಳಿದ್ದೀನಿ, ಈ ಸರ್ಕಾರ ಏನು ಇವತ್ತು ಹಿಂದೂ ವಿರೋಧಿ ಚಟುವಟಿಕೆಗಳು ನಡೀತಾ ಇದೆ, ದಯವಿಟ್ಟು ಪಾಂಡುರಂಗ, ಇನ್ನೊಂದು ಮತ್ತೊಂದು ಮಾರ್ಕಂಡಯ್ಯ, ಮಲೆ, ನವೀನು, ಈ ಥರ ಎಲ್ಲ ಹೆಸರುಗಳಿಟ್ಕೊಂಡಿದ್ದೀರಿ.
ಬೇರೆ ಮುಸ್ಲಿಮ್ಸರೆಲ್ಲ ನಮ್ಮ ಜೊತೆಯಲ್ಲಿ ರಾಮ ಮಂದಿರ ನೋಡಕ್ಕೆ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಯಾಕೆ ಈ ಥರ ಇದು ಮಾಡ್ತಾ ಇದ್ರಿ, ದಯವಿಟ್ಟು ಬಿಡಿ ಅಂತ ಹೇಳಿದರು. ಅದಕ್ಕೋಸ್ಕರ ಅವರೆಲ್ಲ ನಮ್ಮ ಇವ್ರ ಜೊತೆಯಲ್ಲಿ ಇದ್ದಾರೆ, ನಮ್ಮ ರಾಮ ಭಕ್ತರ ಜೊತೆಲೆ. ಅವರು ರಾಮ ಭಕ್ತರೇ, ಎಲ್ಲ ಸುಗಮವಾಗಿ ನಡೀತಾರೆ. ಮಾಡ್ತಾರೆ लक्ष्मण जानकी जय राम लक्ष्मण जानकी जय राम लक्ष्मण जानकी जय श्री राम जय श्री राम जय श्री राम जय श्री राम। बोला श्री रामचंद्र महाराज के जय, श्री रामचंद्र महाराज के जय, श्री रामचंद्र महाराज के जय। जय श्री राम, जय जय श्री राम।